ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ಕೃತಿಯ ಪರಿಚಯ ಅಂತಕ್ಕಂಥದ್ದು ಬಸವ ಧರ್ಮ ಸಂಸ್ಕಾರಗಳು ಅಂತಕ್ಕಂತಹ ಒಂದು ಪುಸ್ತಕವನ್ನ ಪರಮಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಬರೆದಂತಹ ಈ ಪುಸ್ತಕದ ಕೃತಿ ಬಸವ ಧರ್ಮ ಸಂಸ್ಕಾರಗಳು ಅಥವಾ ಲಿಂಗಾಯತ ಧರ್ಮದ ಸಂಸ್ಕಾರಗಳು ಅಂತಕ್ಕಂತಹ ಈ ಪುಸ್ತಕವನ್ನ ಪರಮಪೂಜ್ಯ ಮಾತಾಜಿಯವರು 1995ರಲ್ಲಿ ಈ ಕೃತಿಯನ್ನು ಬರೆದು ಲಿಂಗಾಯತ ಧರ್ಮದ ಸಂಸ್ಕಾರಗಳೇನು, ಆಚಾರ ವಿಚಾರಗಳೇನು, ಆ ತತ್ವನಿಷ್ಠಗಳೇನು ಅಂತಕ್ಕಂಥದ್ದು ಶರಣರ ವಚನಗಳ ಆಧಾರದ ಮೇಲೆ ಚದುರಿ ಹೋದ ಲಿಂಗಾಯತ ಧರ್ಮವನ್ನ, ಸಮಾಜವನ್ನ ಯಾವ ರೀತಿ ಸಂಸ್ಕಾರಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪರಮಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ ಸೂಚನೆಯ ಮೇರೆಗೆ ಮತ್ತು ಅವರ ವಿಚಾರಗಳಿಗೆ ತಕ್ಕಂತೆ ಈ ಕೃತಿಯನ್ನು ಮಾತಾಜಿಯವರು ಬರೆದಂಥದ್ದು. 1995ರಲ್ಲಿ ಬಿಡುಗಡೆ ಮಾಡಿ ಬಸವಣ್ಣನವರ ವಿಚಾರ ತತ್ವಗಳು, 12ನೇ ಶತಮಾನದಲ್ಲಿ ಬಂದಂತಹ ಆಚಾರ ವಿಚಾರಗಳು ಸಮಾಜವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ರು ಅಂತಕ್ಕಂಥದ್ದು, ಈ ಚದುರಿ ಹೋದ ಸಮಾಜವನ್ನು ಒಗ್ಗೂಡಿಸಬೇಕು, ಸಂಸ್ಕಾರಗೊಳಿಸಬೇಕು ಮತ್ತು ಆ ವಚನ ಸಂಸ್ಕಾರ ಜೊತೆಗೆ ಶರಣರ ವಿಚಾರಗಳನ್ನ ಜೊತೆಗೆ ಆದರ್ಶಗಳನ್ನ ಯಾವ ರೀತಿ ಪಾಲಿಸಬೇಕು ಅಂತಕ್ಕಂಥ ಈ ಕೃತಿಯಲ್ಲಿದೆ. ಒಂದು, ಜನನ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ 8ನೇ ತಿಂಗಳಿದ್ದಂತಹ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಜನನ ನಂತರ ಯಾವ ರೀತಿ ಕಾರ್ಯಕ್ರಮಗಳು ಮಾಡಬೇಕು ಮತ್ತು ಲಿಂಗ ದೀಕ್ಷೆಯನ್ನು ಯಾವ ರೀತಿ ಕೊಡಬೇಕು, ಯಾವ ವಯಸ್ಸಿಗೆ ಕೊಡಬೇಕು, ಮದುವೆ ಸಮಾರಂಭಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಒಂದು ವಿಚಾರಗಳ ಜೊತೆಗೆ ಹಲವಾರು ಲಿಂಗೈಕ್ಯ ಆದ್ಮೇಲೆ ಯಾವ ರೀತಿ ಅಂತಕ್ಕಂಥದ್ದು ಮತ್ತು ತಾಯಿ ಗರ್ಭವತಿ ಆದಾಗ ಶ್ರೀಮಂತ ಕಾರ್ಯ ಮಾಡ್ತಕ್ಕಂಥದ್ದು ಯಾವ ರೀತಿ, ಮಗಳು ಮೈನರಿತಕ್ಕಂಥ ವಿಚಾರಗಳು, ಜವಳ ತೆಗಿತಕ್ಕಂಥ ಕಾರ್ಯಕ್ರಮವನ್ನು ಜೊತೆಗೆ ಲಿಂಗ ದೀಕ್ಷಾ ಕಾರ್ಯಕ್ರಮ, ಜಂಗಮ ದೀಕ್ಷಾ ಕಾರ್ಯಕ್ರಮ, ಶರಣವ್ರತ ಕಾರ್ಯಕ್ರಮ, ಈ ರೀತಿ ಹಲವಾರು ವಿಚಾರಗಳನ್ನ ಮತ್ತು ಗೃಹ ಪ್ರವೇಶ ಅಥವಾ ಗುರು ಪ್ರವೇಶ ಅವುಗಳನ್ನ ಯಾವ ರೀತಿ ಮಾಡಬೇಕು, ಆ ಪತ್ರಿಕೆಗಳನ್ನ ಯಾವ ರೀತಿ ಮಾಡಬೇಕು, ಶರಣ ತತ್ವಗಳನ್ನ ಯಾವ ರೀತಿ ಪ್ರಚಾರ ಮಾಡ್ಬೇಕು ಅಂತಕ್ಕಂಥ ಸಮಗ್ರವಾದಂತಹ ಇತಿಹಾಸವನ್ನ, ಸಮಗ್ರವಾದ ಸಂಸ್ಕಾರ ಜೊತೆಗೆ ಪೂಜ್ಯ ಮಾತಾಜಿಯವರು ಈ ಕೃತಿಯನ್ನ ಬರೆದು ಲೋಕಾರ್ಪಣೆಗೊಳಿಸಿ ಈ ಸಮಾಜಕ್ಕೆ ದೊರೆತಂತ ನೀಡಿದ್ದಾರೆ. ಇದು ಹಲವಾರು ವಿಚಾರಗಳನ್ನು ಒಳಗೊಂಡಂತದ್ದು. ಮೊದಲನೇದಾಗಿ ಆಹ್ವಾನ ಪತ್ರಿಕೆ ಯಾವ ರೀತಿ ಇರಬೇಕಂತಕ್ಕಂಥ ಮಾದರಿಗಳಿವೆ. ಸಂಸ್ಕಾರ ಆ ಪದದ ಅರ್ಥ, ಲಿಂಗ ಧಾರಣೆ ಮತ್ತು ಶ್ರೀಮಂತ ಕಾರ್ಯ, ಲಿಂಗ ಧಾರಣೆ ಮತ್ತು ನಾಮಕರಣ, ಜವಳ ಕಾರ್ಯಕ್ರಮ, ಅನ್ನ ಪ್ರಸಾದ ಸ್ವೀಕಾರ, ವಿದ್ಯಾಭ್ಯಾಸ ಆರಂಭ, ಮಗುವಿನ ಪ್ರಾರಂಭದ ವಿದ್ಯಾಭ್ಯಾಸ ಯಾವ ರೀತಿ ಆರಂಭ ಮಾಡಬೇಕು ಲಿಂಗಾಯತ ತತ್ವದಲ್ಲಿ, ಮೈ ನೆರೆಯುವಿಕೆ ಮತ್ತು ಶುದ್ಧೀಕರಣ, ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ, ಕ್ರಿಯಾಮೂರ್ತಿಯ ದೀಕ್ಷಾ ಸಂಸ್ಕಾರ, ವಿವಾಹ ಮತ್ತು ಪುನರ್ವಿವಾಹ ಕಾರ್ಯಕ್ರಮಗಳು, ವಯಸ್ಕರ ವಿವಾಹ ಮತ್ತು ವಿಭೂತಿ ವೇಳೆ, ಲಿಂಗೈಕ್ಯರಾಗುವ ಪೂರ್ವದಲ್ಲಿರ್ತಕ್ಕಂತಹ ವಿಭೂತಿ ವೇಳೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಲಿಂಗೈಕ್ಯ ಸಂಸ್ಕಾರವನ್ನ, ಶುದ್ಧೀಕರಣ, ವ್ಯಕ್ತಿ ಮತ್ತು ವಸ್ತುಗಳನ್ನ, ಶರಣವ್ರತ ಮತ್ತು ದಾಸೋಹ ವ್ರತ, ಜಂಗಮ ದೀಕ್ಷೆ, ಉತ್ತರಾಧಿಕಾರಿ ಮತ್ತು ಪಟ್ಟಾಧಿಕಾರಿಗಳನ್ನು ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು, ಅದು ದತ್ತು ಸ್ವೀಕಾರ ಮತ್ತು ಪಟ್ಟಾಭಿಷೇಕ, ವಿವಾಹ ವಾರ್ಷಿಕೋತ್ಸವ, ಹುಟ್ಟುಹಬ್ಬ ಮತ್ತು ಪುನಶ್ಚೇತನ, ಘನಾಚಾರ ದೀಕ್ಷೆ, ಈ ರೀತಿ ಇರತಕ್ಕಂತಹ ಸಮಗ್ರ ಇತಿಹಾಸವನ್ನು ಹೊಂದಿದಂತಹ ಈ ಪುಸ್ತಕದ ಕೃತಿಯನ್ನ ನಾಡಿಗೆ ಅರ್ಪಿಸಿ ಈ ಲೋಕಾರ್ಪಣೆಗೊಳಿಸಿದಂತಹ ಪರಮ ಪೂಜ್ಯ ಮಾತಾಜಿಯವರು ಈ ಕೃತಿಯನ್ನ ಲಿಂಗಾಯತ ಧರ್ಮಕ್ಕೆ ಮತ್ತು ಶರಣರ ವಿಚಾರಗಳಿಗೆ ಮಾಡಿ ಈ ಸಾಹಿತ್ಯ ಲೋಕಕ್ಕೆ ಶರಣರ ಆಚಾರ ವಿಚಾರಗಳನ್ನ ವಚನ ಸಾಹಿತ್ಯದ ಆಧಾರದ ಮೇಲೆ ಈ ತತ್ವವನ್ನ ಬರೆದಂತಹ ಮಾತಾಜಿಯವರು ಒಂದು ಚನ್ನಬಸವನ ವಚನವನ್ನು ಉಲ್ಲೇಖ ಮಾಡುತ್ತಾರೆ. ಜಾತ ಕರ್ಮವ ಶುಭ ಕರ್ಮವ ಪ್ರೇತ ಕರ್ಮದ ಮಾಡುವವರು ಲೋಕದ ಮನುಜರು, ಈ ಪರಿಯ ಮಾಡುವನೇ ಶಿವಭಕ್ತ ಅದೆಂತೆಂದಡೆ ಹುಟ್ಟಿದ ಮಕ್ಕಳಿಗೆ ಲಿಂಗಧಾರಣೆ, ನೆಟ್ಟನೆ ವಿವಾಹದಲ್ಲಿ ಶಿವಗಣಗಳ ಪ್ರಸಾದ, ದೇವರ ಪಾದಕ್ಕೆ ಸಮದಲ್ಲಿ ಶಿವಭಕ್ತಂಗೆ ವಿಭೂತಿ ವೇಳೆಯನ್ನು ಕೊಟ್ಟು ಸಮಾಧಿ ಪೂರ್ವವಂ ಮಾಡುವುದೇ ಶಿವಾಚಾರ, ಲೋಕದ ಕರ್ಮದ ಮಾಡಿದರೆ ಆತ ಭಕ್ತನಲ್ಲ ಲಿಂಗದೂರನ, ಆ ಅಘೋರ ನರಕಕ್ಕೆ ಕೈಯ ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂಥ ಚನ್ನಬಸವ ವಚನವನ್ನು ಹೇಳಿ ಈ ಕೃತಿಯನ್ನು ಆರಂಭಿಸಿ ಸಾಹಿತ್ಯ ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಶರಣ ಬಂಧುಗಳೇ, ಲಿಂಗಾಯತ ಧರ್ಮದ ಸಂಸ್ಕಾರಗಳು, ಬಸವ ಧರ್ಮದ ಸಂಸ್ಕಾರಗಳು, ಶರಣ ಧರ್ಮದ ಸಂಸ್ಕಾರ ಅಂತಕ್ಕಂಥ ಈ ಪುಸ್ತಕವನ್ನ ತಾವೆಲ್ಲ ಓದಿ ಲಿಂಗವಂತ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ವಿಚಾರ ಜೊತೆಗೆ ಈ ಸಾಹಿತ್ಯವನ್ನ ಇವತ್ತಿನ ದಿವಸ ಪ್ರಚಾರ ಮಾಡಿ ಇದು 5ನೇ ಸಾಹಿತ್ಯದ ಪ್ರಚಾರ ಜೊತೆಗೆ ಇದು ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದ ಹೇಳಿ ತಮ್ಮೆಲ್ಲರೂ ಭಕ್ತಿ ಶರಣಾರ್ಥಿ.